ನಮ್ಮ ಜಿಲ್ಲೆ ಮೇಲೆ ಅವ್ರಿಗೇನಾದರೂ ಕೋಪ ಇರ್ಬೋದು ಅಂತ ಕಾಣ್ತದೆ. ಈಗ ಇಂಥ ಒಳ್ಳೆ ವೈದ್ಯಕೀಯ ಕಾಲೇಜ್ ಮಾಡಿದ್ದೀವಿ, ಅದಕ್ಕೆ ಆಸ್ಪತ್ರೆ ಸೇವೆಯನ್ನು ಒದಗಿಸುವಂಥ ಕೆಲಸಕ್ಕೆ ಮಾಡಲಿಲ್ಲ. ಉದ್ದುದ್ದ ಭಾಷಣ ಮಾಡ್ತಾರೆ ನಮ್ಮ ಶರಣ್ ಪಟೇಲ್ರು, ಡಾಕ್ಟರ್ ಶರಣ್ ಪಟೇಲ್ರು, ದಿನೇಶ್ ಗುಂಡೂರಾಯರು. ಏನು ಮಾಡಿದ್ದಾರೆ ಇವರು? ಇವತ್ತು 4 ICU ಇದೆ ಜಿಲ್ಲಾಸ್ಪತ್ರೆಯಲ್ಲಿ. ನಾಚಿಕೆ ಆಗಲ್ವ ಈ ಸರ್ಕಾರಕ್ಕೆ? 800 ಕೋಟಿ ರೂಪಾಯಿ ಕಟ್ಟಿಸಿ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ಇಂಥ ಕಟ್ಟಡಗಳಿಲ್ಲ. ಇಂಥದ್ದನ್ನು BJP ಸರ್ಕಾರ ನಾವು ಮಾಡಿದ್ದೀವಿ. ಇದಕ್ಕೆ ಆಸ್ಪತ್ರೆಯನ್ನು ನೀವು ಸೇವೆಯನ್ನು ಪ್ರಾರಂಭ ಮಾಡಲಿಕ್ಕಾಗಲಿಲ್ಲ ಅಂದರೆ ನೀವು ಆರೋಗ್ಯ ಇಲಾಖೆಗೆ, ಆರೋಗ್ಯ ಕ್ಷೇತ್ರಕ್ಕೆ, ಬಡವ್ರ ಮೇಲೆ ಇದೇನಾ ನಿಮ್ಮ ಒಂದು ಜವಾಬ್ದಾರಿ ಇರ್ತಕ್ಕಂಥದ್ದು? ಹೊಸ ಯೋಜನೆಗಳು ಕೊಡ್ತೀರಿ ಹಣ. ಅಂದರೆ ಬರೀ ನೀವು ಕಾಂಟ್ರಾಕ್ಟ್ಗಳನ್ನ ಬದುಕಿಸ್ಲಿಕ್ಕ ಇರ್ತಕ್ಕಂಥ ವ್ಯವಸ್ಥೆಯನ್ನು ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಆಸ್ಪತ್ರೆ ಯಾಕೆ ಪ್ರಾರಂಭ ಮಾಡಲಿಲ್ಲ? 2 ವರ್ಷ ಬೇಕು ಒಂದು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ. ಇರೋವಂಥ ಕಟ್ಟಡದಲ್ಲಿ ಬೆಡ್ ಹಾಕಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸನ್ನು ಕೊಟ್ಟು ವೈದ್ಯರಿದ್ದಾರೆ. ಇಷ್ಟನ್ನು ನೀವು ಮಾಡೋದಿಲ್ಲ ಅಂತಂದರೆ ನಾನು ಖಂಡಿತವಾಗಿಯೂ ಚಿಕ್ಕಬಳ್ಳಾಪುರ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಜಿಲ್ಲೆ ಮೇಲೆ ನನ್ನ ಮೇಲೆ ನಿಮಗೆ ಕೋಪ ಇದ್ದರೆ ಇರಲಿ, ಜಿಲ್ಲೆಯ ಜನರ ಮೇಲೆ ಯಾಕೆ? ಹೆಚ್ಚು ಕಡಿಮೆ 5ಕ್ಕೆ 5 4 ಕ್ಷೇತ್ರಗಳನ್ನ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ಸೇ ಗೆಲ್ಲಿಸಿದಾರಲ್ವ. ಒಂದು ಕ್ಷೇತ್ರ ಬಿಟ್ಟರೆ ಶಿಡ್ಲಘಟ್ಟ, 4ಕ್ಕೆ 4 ಇವತ್ತು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಯಾಕೆ ಮತ್ತೆ ಕೋಪ ಯಾಕೆ ನಿಮಗೆ? ಇದು ಜನರು ಅರ್ಥ ಮಾಡ್ಕೋಬೇಕು. ನಮ್ಮ ಜಿಲ್ಲೆ ಮೇಲೆ ಅವ್ರಿಗೇನಾದರೂ ಕೋಪ ಇರ್ಬೋದು ಅಂತ ಕಾಣ್ತದೆ. ಈಗ ಇಂಥ ಒಳ್ಳೆ ವೈದ್ಯಕೀಯ ಕಾಲೇಜ್ ಮಾಡಿದ್ದೀವಿ, ಅದಕ್ಕೆ ಆಸ್ಪತ್ರೆ ಸೇವೆಯನ್ನು ಒದಗಿಸುವಂಥ ಕೆಲಸಕ್ಕೆ ಮಾಡಲಿಲ್ಲ. ಉದ್ದುದ್ದ ಭಾಷಣ ಮಾಡ್ತಾರೆ ನಮ್ಮ ಶರಣ್ ಪಟೇಲ್ರು, ಡಾಕ್ಟರ್ ಶರಣ್ ಪಟೇಲ್ರು, ದಿನೇಶ್ ಗುಂಡೂರಾಯರು. ಏನು ಮಾಡ್ತಾಯಿದ್ದಾರೆ ಇವರು? ಇವತ್ತು 4 ICU ಇದೆ ಜಿಲ್ಲಾಸ್ಪತ್ರೆಯಲ್ಲಿ. ನಾಚಿಕೆ ಆಗಲ್ವ ಈ ಸರ್ಕಾರಕ್ಕೆ? 800 ಕೋಟಿ ರೂಪಾಯಿ ಕಟ್ಟಿಸಿ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ಇಂಥ ಕಟ್ಟಡಗಳಿಲ್ಲ. ಇಂಥದ್ದನ್ನು BJP ಸರ್ಕಾರ ನಾವು ಮಾಡಿದ್ದೀವಿ. ಇದಕ್ಕೆ ಆಸ್ಪತ್ರೆಯನ್ನು ನೀವು ಸೇವೆಯನ್ನು ಪ್ರಾರಂಭ ಮಾಡಲಿಕ್ಕಾಗಲಿಲ್ಲ ಅಂದರೆ ನೀವು ಆರೋಗ್ಯ ಇಲಾಖೆಗೆ, ಆರೋಗ್ಯ ಕ್ಷೇತ್ರಕ್ಕೆ, ಬಡವ್ರ ಮೇಲೆ ಇದೇನಾ ನಿಮ್ಮ ಒಂದು ಜವಾಬ್ದಾರಿ ಇರ್ತಕ್ಕಂಥದ್ದು? ಹೊಸ ಯೋಜನೆಗಳು ಕೊಡ್ತೀರಿ ಹಣ. ಅಂದರೆ ಬರೀ ನೀವು ಕಾಂಟ್ರಾಕ್ಟ್ಗಳನ್ನ ಬದುಕಿಸ್ಲಿಕ್ಕ ಇರ್ತಕ್ಕಂಥ ವ್ಯವಸ್ಥೆಯನ್ನು ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಆಸ್ಪತ್ರೆ ಯಾಕೆ ಪ್ರಾರಂಭ ಮಾಡಲಿಲ್ಲ? 2 ವರ್ಷ ಬೇಕು ಒಂದು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ. ಇರೋವಂಥ ಕಟ್ಟಡದಲ್ಲಿ ಬೆಡ್ ಹಾಕಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸನ್ನು ಕೊಟ್ಟು ವೈದ್ಯರಿದ್ದಾರೆ. ಇಷ್ಟನ್ನು ನೀವು ಮಾಡೋದಿಲ್ಲ ಅಂತಂದರೆ ನಾನು ಖಂಡಿತವಾಗಿಯೂ ಚಿಕ್ಕಬಳ್ಳಾಪುರ ಜಿಲ್ಲೆ ಮೇಲೆ ನನ್ನ ಮೇಲೆ ನಿಮಗೆ ಕೋಪ ಇದ್ದರೆ ಇರಲಿ, ಜಿಲ್ಲೆಯ ಜನರ ಮೇಲೆ ಯಾಕೆ? ಹೆಚ್ಚು ಕಡಿಮೆ 5ಕ್ಕೆ 5 4 ಕ್ಷೇತ್ರಗಳನ್ನ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ಸೇ ಗೆಲ್ಲಿಸಿದಾರಲ್ವ. ಒಂದು ಕ್ಷೇತ್ರ ಬಿಟ್ಟರೆ ಶಿಡ್ಲಘಟ್ಟ, 4ಕ್ಕೆ 4 ಇವತ್ತು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಯಾಕೆ ಮತ್ತೆ ಕೋಪ ಯಾಕೆ ನಿಮಗೆ? ಇದು ಜನರು ಅರ್ಥ ಮಾಡ್ಕೋಬೇಕು.